ಪರಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತಿಸ್ತು ಸತಾಂ. ಹರಿ ಓಂ. ರಾವಣ ಏನೇನು ಆಯುಧಗಳನ್ನ ಪ್ರಯೋಗಿಸಿ ಯುದ್ಧಕಾಂಡದ 13ನೆಯ ಸರ್ಗದ 64, 65 ಆಗಿದೆ. 66 ಆಗಿದೆ. 67 ನೋಡ್ಬೇಕು ಏನಾಗಿತ್ತು ಅನ್ನೋದನ್ನ ಹಿಂದಿನಿಂದ ನೋಡ್ತಾ ಬರುದಾದ್ರೆ, ಅತ್ಯಂತ ದುಷ್ಕರವಾದ ಏನೋ ಒಂದು ವಿಚಿತ್ರ ಪ್ರಯೋಗವನ್ನು ರಾವಣ ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಪ್ರಭು ಶ್ರೀರಾಮಚಂದ್ರ ಅನಾಯಾಸ ಕೊಡುತ್ತಾರೆ. ಅರ್ಥದಲ್ಲಿ ರಾವಣ ಯುದ್ಧ ರಾಮರಾವಣ ಯೋರಿವ, ಅದಕ್ಕೆ ಸಮನಾದ ಯುದ್ಧ ಇನ್ನೊಂದಿಲ್ಲ ಅಂತ. ಹೇಗೆ ಆಕಾಶಕ್ಕೆ ಆಕಾಶವೇ ಸಾಟಿಯೋ, ಗಗನಕ್ಕೆ ಸಮುದ್ರಕ್ಕೆ ಸಮುದ್ರವೇ ಸಾಟಿಯೋ, ಹಾಗೆ ಅಂತ ಒಂದು ವಿಶಿಷ್ಟವಾದ ಉದಾಹರಣೆಯನ್ನು ಕೊಟ್ಟರು. ಸಾಗರ ಸಾಗರೋಪಮಃ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಸಾಗರಂ ಸಾಗರೋಪಮಂ ಅನ್ನೋದು ಇಲ್ಲಿ ಬಂದಿರುವ ಶುದ್ಧ ಪಾಠ ಅಂತ. ಅಂದ್ರೆ ಮೂಲ ಕೃತಿಕಾರ ಏನನ್ನು ಪ್ರಯೋಗಿಸಿದ್ದಾನೋ ಅದನ್ನು ಉಪಯೋಗಿಸ್ಬೇಕಲ್ವಾ. ಹಾಗಾಗಿ ಸಾಗರಸ್ಯ ಇದಂ ಸಾಗರಂ, ಸಾಗರಕ್ಕೆ ಸಂಬಂಧಿಸಿದ್ದು ಅನ್ನುವ ಅರ್ಥದಲ್ಲಿ ಸಾಗರಂ ಸಾಗರೋಪಮಂ, ಸಾಗರಕ್ಕೆ ಸಮನಾದ ನೀರಿಗೆ ಸಮನಾದ ಮತ್ತೊಂದು ನೀರು ಅಂತಿದ್ರೆ ಅದು ನೀರಿನ ಒಸರಾದ ಸಮುದ್ರ ಸಾಗರ ಮಾತ್ರ ಅಂತ. ಹೀಗೆ ಇದಕ್ಕೆ ಎದುರಾಳಿ ಆಟವೇ ಇಲ್ಲ ಅನ್ನುವುದನ್ನ ಸೂಚಿಸುವ ಮಾತು ಇದಾಗಿತ್ತು. ಮುಂದೆ 66ನೆಯ ಶ್ಲೋಕ. ಇದರಲ್ಲಿ ರಾಮರಾವಣಯೋಹೋ ಅನ್ನುವುದರಲ್ಲಿ ನಾವು ಪದ ವಿಭಾಗ ನೋಡ್ಬೇಕಿತ್ತು ಅನ್ಸುತ್ತೆ. ರಾಮಶ್ಚ ರಾವಣಶ್ಚ ರಾಮರಾವಣವು, ರಾಮರಾವಣಯೋಹೋ ತಯೋಹೋ ಅಂತ ಅರ್ಥ. ಅಂದ್ರೆ ರಾಮರಾವಣರ ನಡುವೆ, ಸಪ್ತಮಿ ವಿಭಕ್ತಿ ದ್ವಿವಚನ. ಯುದ್ಧಂ ಯುದ್ಧವನ್ನು, ಯುದ್ಧಕ್ಕೆ ಅಥವಾ ಯುದ್ಧವು ರಾಮರಾವಣಯೋರಿವ, ನಪುಂಸಕಲಿಂಗ ಪ್ರಥಮ ಏಕ, ರಾಮರಾವಣಯೋರಿವ, ರಾಮರಾವಣರಂತೆಯೇ ಇತ್ತು. ರಾಮರಾವಣರ ನಡುವೆ ಹೇಗಿತ್ತೋ ಹಾಗೆ ಇತ್ತು ಅಂತ. ಮತ್ತೆ ಸಪ್ತಮಿ ವಿಭಕ್ತಿ ದ್ವಿವಚನ. ಷಷ್ಠಿ ವಿಭಕ್ತಿ ದ್ವಿವಚನ. ರಾಮರಾವಣರ ಯುದ್ಧವು ರಾಮರಾವಣರ ಯುದ್ಧದಂತೆಯೇ ಇತ್ತು. ರಾಮರಾವಣರ. ಗಗನಂ ಗಗನಾಕಾರಂ, ಮತ್ತೆ ಇದು ಕೂಡ ಪ್ರಥಮ ವಿಭಕ್ತಿ ವಚನ, ಪ್ರಥಮ ವಿಭಕ್ತಿ ಏಕವಚನ. ಸಾಗರಂ ಸಾಗರೋಪಮಂ, ಸಾಗರವು ಸಾಗರಕ್ಕೆ ಸಮನಾಗಿದೆ, ಅದು ಕೂಡ ಪ್ರಥಮ ವಿಭಕ್ತಿ ದ್ವಿವಚನ, ಏಕವಚನ ರೂಪ. ರಥಂ ಯಾರು ಹೇಳುದು? ದೀಪ ಅವರು ಹೇಳಿ. ರಥಂ ಸಾರಥಿಮಪ್ಯಶ್ವಾನ್, ರಥಂ ಸಾರಪಿ ಮಧ್ಯಸ್ಥಾನ್, ರಥಂ ಸಾರಪಿ ಮಧ್ಯಸ್ಥಾನ್, ಮಪ್ಯಶ್ವಾನ್ ಮಪ್ಯಸ್ವಾನ್, ಧ್ವಜಂಚ ನಿಶಿತೈಃ ಶರೈಃ, ಧ್ವಜಂ ಚ ನಿಚಿತೈಶ್ವರೈಃ, ರಾವಣಸ್ತಾಡಯಾಮಾಸ, ರಾಮಸ್ಯ ಪ್ರಣದನ್ಮುಹುಃ, ರಥಂ ಸಾರಥಿಂ ಅಶ್ವಾನ್ ಧ್ವಜಂಚ ರಾಮಃ ನಿಶಿತೈಃ ಶರೈಃ, ರಾವಣಃ ನಿಶಿತೈಃ ಶರೈಃ ತಾಡಯಾಮಾಸ, ರಾಮಸ್ಯ ಪ್ರಣದನ್ಮುಹುಃ. ಅಂದ್ರೆ ಪ್ರಣದನ್ ಅಂದ್ರೆ ಜೋರಾಗಿ ಕೂಗುತ್ತಾ. ರಾಮನ ರಥವನ್ನು, ಸಾರಥಿಯನ್ನು, ಅಶ್ವಗಳನ್ನು, ರಥದ ಧ್ವಜವನ್ನು
ಜೋರಾಗಿ ಕೂಗುತ್ತಾ ಮುಹುಹು ಮತ್ತೆ ಮತ್ತೆ ತಾಡೆಯ ಮಾಸ ಹೊಡೆದ. ಅಂದ್ರೆ ಅದು ಒಂದೇ ಸರ್ತಿ ಮುರಿಲಿಲ್ಲ ಅಂತ ಅರ್ಥ. ತಪ್ಪಿಸಿದ್ದಾನೆ ರಥದ ಧ್ವಜ ಚಕ್ರಗಳನ್ನೆಲ್ಲ. ರಾವಣ ನಿಶಿತೈ ಶರೈಹಿ ರಾಮಸ್ಯ ರಥಂ ಸಾರಥಿಂ ಅಶ್ವಾನ್ ಧ್ವಜಂ ಮುಹುಹು ಪ್ರಣದನ್ ಮುಹುಹು ತಾಡಯ ಮಾಸ. ರಥಂ ದ್ವಿತೀಯ ಏಕ, ಸಾರಥಿಂ ದ್ವಿತೀಯ ಏಕ, ಧ್ವಜಂ ದ್ವಿತೀಯ ಏಕ, ಆಮೇಲೆ ನಿಶಿತೈ ಶರೈಹಿ ತೃತೀಯ ವಿಭಕ್ತಿ ಬಹುವಚನ. ತೃತೀಯ ವಿಭಕ್ತಿ ಬಹುವಚನ ಶರೈಹಿ ತೃತೀಯ ವಿಭಕ್ತಿ ಬಹುವಚನ. ರಾವಣ ಪುಲ್ಲಿಂಗ ಪ್ರಥಮ ಏಕ, ತಾಡಯಾಮಾಸ ತಡ ಆಘಾತೆ ಅಂತ ಧಾತು, ಅದರಲ್ಲಿಟ್ಟು ಪ್ರಥಮ ಏಕ. ರಾಮಸ್ಯ ಷಷ್ಠಿ ಏಕ, ಪ್ರಣದನ್ ನದನ್ ಶತ್ರು ಪ್ರತ್ಯಯಾಂತವಾದ ಶಬ್ದ. ಮುಹುಹು ಮುಹುಹು ಅನ್ನೋದು ಅವ್ಯಯ. ಸರಿ, ಇನ್ಯಾರಿದ್ದಾರೆ? ಸ್ವಾತಿ ಅವರು ಹೇಳಿ. ಕೋಪಂ ಪ್ರಕಟಯಾಮಾಸ. ಕೋಪಂ ಪ್ರಕಟಯಾಮಾಸ ಭಗವಾನ್ ಲೋಕಭೀಷಣಂ. ಭಗವಾನ್ ಲೋಕಭೀಷಣಂ ಭಗವಾನ್ ಲೋಕಭೀಷಣಂ ಪೂರ್ಣಾನಂದೇ ಮುಕುಂದೇಸ್ಮಿನ್. ಪೂರ್ಣಾನಂದೇ ಮುಕುಂದೇಸ್ಮಿನ್ ಪೂರ್ಣಾನಂದೇ ಮುಕುಂದೇಸ್ಮಿನ್ ಕುತಃ ಕೋಪಸ್ತಮೋ ಭವಃ. ಕುತಃ ಕೋಪಸ್ತಮೋ ಭವಃ ಕುತಃ ಕೋಪಸ್ತಮೋ ಭವಃ. ಭಗವಾನ್ ಲೋಕ ರಾಮ್ ಅಂದ್ರೆ ಭಗವಾನ್ ರಾಮಚಂದ್ರನು, ಶ್ರೀರಾಮಚಂದ್ರನು ಲೋಕಭೀಷಣಂ ಕೋಪಂ ಪ್ರಕಟಯಾಮಾಸ. ಪೂರ್ಣಾನಂದೇ ಮುಕುಂದೇ ಅಸ್ಮಿನ್ ತಮೋಭವಃ ಕೋಪಃ ಕುತಃ ಅಂದ್ರೆ ಪ್ರಕಟಯಾಮಾಸ ಅಂತ ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದು. ಭಗವಾನ್ ಶ್ರೀರಾಮಚಂದ್ರನು ಲೋಕಭೀಷಣಂ ಇಡೀ ಲೋಕವನ್ನೇ ನಡುಗಿಸುವ ಕೋಪಂ ಕೋಪವನ್ನು ಪ್ರಕಟಯಾಮಾಸ ಪ್ರಕಟಿಸಿದನು. ಪೂರ್ಣಾನಂದೇ ಮುಕುಂದೇ ಜ್ಞಾನಾನಂದಮಯನಾದ ಅನಂತ ಸುಖಪೂರ್ಣನಾದ ಮೋಕ್ಷವನ್ನೇ ಕೊಡುವಂತಹ ಭಗವಂತನಲ್ಲಿ, ಅಸ್ಮಿನ್ ಈ ರಾಮಚಂದ್ರನಲ್ಲಿ, ತಮೋಭವಃ ಕೋಪಃ ಕುತಃ ತಮಸ್ಸಿನ ಸಂಬಂಧವೇ ಇಲ್ಲದವನು ತಮಸ್ಸಿನಿಂದಲೇ ಹುಟ್ಟುವ ಕೋಪದ ಬಲೆಯಲ್ಲಿ ಸಿಲುಕುವುದಾದರೂ ಹೇಗೆ? ಕುತಃ ಕೋಪಃ ಯಾಕೆಂದ್ರೆ ಅದು ತಮೋಭವಃ. ತಮೋಭವಃ ಕೋಪಃ ಕುತಃ ಎಲ್ಲಿಂದ ಬರಬೇಕು ಹೇಳಿ ಅಂತ ಇದನ್ನ ಒಂದು ರೀತಿಯಲ್ಲಿ ಅರ್ಥಾಂತರ ನ್ಯಾಸ ಅನ್ನುವ ದೃಷ್ಟಿಯಿಂದ ವಿವರಣೆ ಮಾಡ್ತಾರೆ. ಅಂದ್ರೆ ಸಾಧ್ಯವೇ ಇಲ್ಲ ಅಂತ. ಹೇಗ್ ಸಾಧ್ಯ? ಹನುಮಂತ ಸಮುದ್ರವನ್ನ ದಾಟಿದ ಅಲ್ಲ, ದೊಡ್ಡವರಿಗೆ ಅಸಾಧ್ಯವಾದದ್ದೇನಿದೆ ಅಂತ ನಿರ್ಣಯ ಕೊಡುವ ಹಾಗೆ ಇಲ್ಲಿ ಕೋಪವನ್ನು ಪ್ರಕಟಿಸಿದ ಅಲ್ಲ. ರಾಮಚಂದ್ರನಿಗೆ ಕೋಪವನ್ನ ಪ್ರಕಟಿಸುವ ಸಂದರ್ಭ ಏನು ಬಂತು? ಯಾಕೆಂದ್ರೆ ಅವನು ಪೂರ್ಣಾನಂದ. ಯಾರಿಗೆ ದೌರ್ಬಲ್ಯ ಇರುತ್ತೋ ಅವರು ಕೋಪ ವ್ಯಕ್ತಪಡಿಸ್ತಾರೆ. ಯಾರು ಸಹಜ ಗುಣವಂತಿಕೆಯಿಂದ ತುಂಬಿದವನು, ಸರ್ವದಾ ಆನಂದಮಯನು, ಅವನು ಕೋಪ ಮಾಡ್ಕೊಳ್ಳೋ ಪ್ರಸಂಗವೇ ಇಲ್ಲ. ಅಂದ್ರೆ ಪ್ರಕಟಯಾಮಾಸ ಕೇವಲ ತೋರಿದ, ಕೈ ಮೀರಿ ಬಂದ ಕೋಪ ಅಲ್ಲ. ಕೋಪ ಬರುವುದಿಲ್ಲ ಅಂತಲ್ಲ, ಬರೆಸ್ಕೊಳ್ಬೇಕಷ್ಟೆ. ಬರೆಸ್ಕೊಂಡ ಕೋಪಕ್ಕೆ ನಿಯಂತ್ರಣ ಇರುತ್ತೆ, ತಾನಾಗಿ ಬಂದ ಕೋಪಕ್ಕೆ ಎಡವಟ್ಟಾಗುತ್ತೆ. ಹಾಗಾಗಿ ರಾಮಚಂದ್ರನ ಕೋಪ ಅನ್ನೋದು ಇಲ್ಲಿ ತುಂಬಾ ಸಹಜವಾದದ್ದು ಅನ್ನೋದನ್ನ ತಿಳಿಸ್ಲಿಕ್ಕೆ ತಮೋಭವಃ ಅನ್ನುವ ಶಬ್ದದೊಂದಿಗೆ ಅದನ್ನು ನಿರೂಪಣೆ ಮಾಡಿದ್ದು. ಯಾವಾಗ ಇಷ್ಟ ಒಂದು ಪ್ರಾಪ್ತಿ ಆಗದೆ ಹೋದಾಗ ಕೋಪ ಬರಬೇಕು, ಅಥವಾ ಕಷ್ಟವನ್ನ ಕಳ್ಕೊಳ್ಳಿಕ್ಕಾಗ್ಲಿಲ್ಲ ಅಂದ್ರೆ ಕೋಪ ಬರಬೇಕು. ತನ್ನವರು ತನ್ನೆದುರುಗಡೆ ತನಗೆ ವಿರೋಧಿಗಳಾಗಿ ನಿಂತ್ರೆ ಕೋಪ ಬರಬೇಕು. ತಾನು ಹೇಳಿದ್ದನ್ನ ಕೇಳಲಿಲ್ಲ ಅಂದ್ರೆ ಕೋಪ ಬರಬೇಕು. ರಾಮಚಂದ್ರ ಅಥವಾ ಭಗವಂತನ ಯಾವುದೇ ರೂಪಕ್ಕೆ ಎಂದೂ ಯಾರ ಮೇಲೂ ಕೋಪ ಬರಲ್ಲ. ಕೋಪ ಅನ್ನೋದು ದೌರ್ಬಲ್ಯದ ಸಂಕೇತ. ಕೋಪ ಅನ್ನೋದು
ಅಸಹಾಯಕತೆಯ ಸಂಕೇತ. ಭಗವಂತನಿಗೆ ಕೋಪ ಅನ್ನುವುದರ ಸುಳಿವೇ ಇಲ್ಲ. ಯಾಕೆಂದ್ರೆ ತಮಸ್ಸಿನ ಸ್ಪರ್ಶ ಇಲ್ಲದವರಿಗೆ ಕೋಪ ಬರುವುದಿಲ್ಲ. ಕೋಪ ಬಂದಿದೆ ಅಂದ್ರೆ ಸಿಕ್ಕಾಪಟ್ಟೆ ತಮಸ್ಸಿನ ಪ್ರಭಾವ ಇದೆ ಅಂತ ಅರ್ಥ. ಹಾಗಿದ್ರೂ ಕೆಲವೊಮ್ಮೆ ಕೋಪ ಅನ್ನೋದು ಸಾತ್ವಿಕವಾಗಿ ಬರುವಂತದ್ದು ಇದೆ. ಅದಕ್ಕೆ ಸಾತ್ವಿಕ ಕೋಪ ಅಂತ ಕರೀತಾರೆ. ಅಂದ್ರೆ ನಿಯಂತ್ರಣದಲ್ಲಿದ್ದು ಬರುವ ಕೋಪ. ಆ ಕೋಪಕ್ಕೆ ತಾನು ಯಾವುದನ್ನು ದುಡುಕದೆ ಕೇವಲ ಅದನ್ನ ಸಹಿಸಿಕೊಂಡು ಹೇಗೆ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಒಳಗಿಂದೊಳಗೇನೆ ಅದರ ನಿಯಂತ್ರಣವನ್ನ ಸಾಧಿಸಿದ್ದ ಅಂದ್ರೆ ಆ ಕೋಪ ಅನ್ನೋದು ಸಾತ್ವಿಕ ಕೋಪ ಅಂತ ಅರ್ಥ. ಹಾಗಾಗಿ ಕೋಪಕ್ಕೆ ಎಂದೂ ಕೂಡ ಕೈಜಾರಿ ಹೋಗುವ ಪ್ರಸಂಗ ಬಂದ್ರೆ ಅದು ಅನಾಹುತಕಾರಿ, ಆಘಾತಕಾರಿ, ಏನೋ ಒಂದು ತೊಂದರೆ ಮಾಡಿಯೇ ಪ್ರಾಣ ತೆಗೆಯುತ್ತೆ ಅನ್ನುವ ಕಾರಣದಿಂದ ನಮಗೂ ಒಂದು ಪಾಠ, ದೇವರ ಬಗ್ಗೆ ಒಂದು ತಿಳುವಳಿಕೆ. ನಮಗೆ ಪಾಠ ಏನು ಅಂದ್ರೆ ನಾವು ದೌರ್ಬಲ್ಯಕ್ಕೊಳಗಾಗ್ತೇವೆ, ಅಸಹಾಯಕರಾಗ್ತೇವೆ, ಯಾರ ಮೇಲೋ ಕೂಗಾಡ್ತೇವೆ, ಹೇಗೇಗೋ ಬೈದಾಡ್ತೇವೆ, ಸಿಕ್ಕಿದ್ದನ್ನೆಲ್ಲ ಎಸಿತೇವೆ, ನಮ್ಮ ಬಗ್ಗೆನೇ ನಮಗೆ ನಿಯಂತ್ರಣ ತಪ್ಪಿ ಹೋಗುತ್ತೆ. ಆಮೇಲೆ ಅಯ್ಯೋ ಅಂತ ಪಶ್ಚಾತ್ತಾಪ ಪಡ್ತೇವೆ. ಆದ್ರೆ ಭಗವಂತ ಹಾಗಲ್ಲ. ಕ್ರೋಧ ಕ್ರೋಧ ಕೃತ್ಕರ್ತ ವಿಶ್ವಬಾಹುರ್ ಮಹೀಧರ. ಅವನು ಕ್ರೋಧವನ್ನು ಗೆದ್ದವನು, ಆದ್ರೆ ಬೇಕಂದಾಗ ಕೋಪವನ್ನ ಮಾಡಿಕೊಳ್ಳಬಲ್ಲವನು. ಭಗವಂತ ಕೋಪ ಮಾಡಿಕೊಳ್ಳುವುದು ಅಂದ್ರೆ ಅವನ ಅಸಾಧಾರಣ ಗುಣ. ಅದು ಅಂದ್ರೆ ತನ್ನ ಕಂಟ್ರೋಲ್ ಅಲ್ಲಿರುವ ಹಾಗೆ ಕೋಪವನ್ನು ಮಾಡಿಕೊಳ್ಳುವ ಸಾಮರ್ಥ್ಯದಿಂದ ಕೂಡಿದವನು. ಕೋಪಂ ದ್ವಿತೀಯ ಏಕ ಪ್ರಕಟಯಾಮಾಸ ಲಿಟ್ ಪ್ರಥಮ ಏಕ ಭಗವಾನ್. ತಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ. ಲೋಕಭೀಷಣಂ ತೋರ್ಲಿ ಅನ್ನುವ ಧಾತುವಿನಿಂದ ಪರಸವರ್ಣ. ಲೋಕಾನ್ನ ಭೀಷಯತಿ ಭೀಷಯತಿ ಇತಿ ಭೀಷಣಂ ಭೀಷಣಃ. ಲೋಕಾನ್ನ ಭೀಷಯತಿ ಲೋಕಗಳನ್ನು ಭಯಪಡಿಸುತ್ತಾನೆ. ಲೋಕಭೀಷಣಂ ದ್ವಿತೀಯ ವಿಭಕ್ತಿ ಏಕವಚನ. ಪೂರ್ಣಾನಂದೇ ಅದು ಪೂರ್ಣವಾದ ಆನಂದವುಳ್ಳವನು ಯಾವನೋ ಅವನು. ಪೂರ್ಣಃ ಆನಂದಃ ಯಸ್ಯ ಸಹ ತಸ್ಮಿನ್. ಸಪ್ತಮಿ ಏಕ ಮುಕುಂದೇ ಸಪ್ತಮಿ ಏಕ ಅಸ್ಮಿನ್ ಸಪ್ತಮಿ ಏಕ. ಕುತಃ ಅವ್ಯಯ. ಕೋಪಃ ಪುಲ್ಲಿಂಗ ಪ್ರಥಮ ಏಕ. ತಮೋಭವಃ ತಮಸಿ ಭವತಿ ಅಥವಾ ತಮಸಃ ಭವಃ ತಮೋಭವಃ. ತಮಸ್ಸಿನಿಂದಾಗಿ ತಮಸ್ಸಿನ ಹುಟ್ಟುವಿಕೆ. ತಮೋಭವಃ ಹುಟ್ಟು ಅನ್ನೋದು ತಮಸ್ಸಿನ ಹುಟ್ಟುವಿಕೆಗೆ ಕಾರಣವಾದದ್ದು. ಅಂದ್ರೆ ತಮಸಃ ಭವಃ ಯಸ್ಯ ಸಹ. ಪುಲ್ಲಿಂಗ ಪ್ರಥಮ ಏಕ. ಮುಂದೆ ಸುಪ್ರಿಯ ಅವ್ರು ಹೇಳ್ತೀರಾ? ಭ್ರುಕುಟಿ ಮಲ್ಲಲಾಟೇನ. ಇನ್ನೊಂದ್ಸಲ ರಿಪೀಟ್ ಮಾಡಿ. ಭ್ರುಕುಟಿ ಮಲ್ಲಲಾಟೇನ. ಭ್ರುಕುಟಿ ಮಲ್ಲಲಾಟೇನ. ಭ್ರುಕುಟಿ ಮಲ್ಲಲಾಟೇನ. ಸರ್ವ ಶೋಣೇಕ್ಷಣೇನ ಚ. ಸರ್ವಕ್ಷೋಣೀಕ್ಷಣೇನ ಚ. ಸರ್ವಕ್ಷೋಣೀಕ್ಷಣೇನ ಚ. ಭೂಭ್ಯಾಂ ಚ ಭಾವಗರ್ಭಾಭ್ಯಾಂ. ಭೂಭ್ಯಾಂ ಚ ಭಾವಗರ್ಭಾಭ್ಯಾಂ. ಭೂಭ್ಯಾ ಚ ಭಾವಗರ್ಭಾಭ್ಯಾಂ. ರಾಮೋಭೂತ್ ಸರ್ವದುಸ್ಸಹಃ. ರಾಮೋಧೂತ್ ಸರ್ವದುಸ್ಸಹ. ರಾಮೋಧೂತ್ ಸರ್ವದುಸ್ಸಹ. ಕೋಪ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ಕೋಪ ಮಾಡ್ಕೊಳ್ಳೋದು ಅಂತ ಇಲ್ವೇ ಇಲ್ಲ. ಅವರಿಗೆ ಕೋಪನೆ ಬರಲ್ಲ ಅಂತ ಎಲ್ರು ಅನ್ಕೊಂಡು ಬಿಟ್ಟಿರ್ತಾರೆ. ಆದ್ರೆ ಅವರಿಗೆ ಕೋಪ ಬಂದ್ರೆ ಮಾತ್ರ ಎದುರುಗಡೆ ಯಾರು ನಿಲ್ಲಿಕ್ಕಾಗುದಿಲ್ಲ, ಅವರನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕೆಂದ್ರೆ ಅವರ ನಿಯಂತ್ರಣದಲ್ಲಿರುವ ಕೋಪ ಅದು. ಅವರು ಅದನ್ನು ಹೇಗ್ ಬೇಕಾದ್ರೂ ಅದನ್ನು ಶಕ್ತಿಯಾಗಿ ಬಳಸ್ತಾರೆ. ಅಸಹಾಯಕ ಕೋಪಕ್ಕೆ ಏನು ಗೊತ್ತಾ, ಅದೇನು ಮಾಡುತ್ತೆ, ಅದು ಪರಿಹಾರ ಮಾಡ್ಲಿಕ್ಕೆ ಆಗುದಿಲ್ಲ, ಸಮಸ್ಯೆಯನ್ನ ಇನ್ನಷ್ಟು ಬಿಗಡಾಯಿಸುತ್ತೆ ಪರಿಸ್ಥಿತಿ. ಆದ್ರೆ ಯಾರ ನಿಯಂತ್ರಣದಲ್ಲಿ ಕೋಪ ಇರುತ್ತೆ ಅವರು
ಆ ಕೋಪದಲ್ಲಿ ಹುಟ್ಟುವ ಶಕ್ತಿಯನ್ನ ತುಂಬಾ ಸದುಪಯೋಗ ಮಾಡ್ಕೊಳ್ತಾನೆ. ಆಗ ಹುಟ್ಟುವ ಶಕ್ತಿಗೆ ಎದುರಾಳಿ ತತ್ತರಿಸಿ ಹೋಗ್ಬೇಕು. ಕೋಪವನ್ನ ಸರಿಯಾಗಿ ಉಪಯೋಗಿಸುವ ಬುದ್ಧಿವಂತಿಕೆ, ವಿವೇಕ ಯಾರಿಗಿರುತ್ತೋ ಅವನ ಜೀವನದಲ್ಲಿ ತುಂಬಾ ಸಾಧನೆ ಮಾಡ್ತಾನೆ. ನನಗೆ ಸಾಮಾನ್ಯ ಲೋಕದ ಉದಾಹರಣೆ ಕೊಡುವುದಾದ್ರೆ, ಈ ಮ್ಯಾಚ್ಗಳಲ್ಲಿ ತೆಂಡೂಲ್ಕರ್ ಅನ್ನ ತುಂಬಾ ರೇಗಿಸಿ ಅಥವಾ ಬೇಕು ಅಂತ ಅವನನ್ನ ಬೈದು ಅಥವಾ ಮೈ ಮೇಲೆಲ್ಲ ಬಾಲ್ ಎಸ್ತು ತುಂಬಾ ಅವನನ್ನ ಗೋಳೈಕೋತಿದ್ರು. ಆವಾಗ ಅವನು ಅದಕ್ಕೇನು ಪ್ರತಿಕ್ರಿಯೆ ಕೊಡ್ತಿರ್ಲಿಲ್ಲ, ಸುಮ್ಮನೆ ಇರ್ತಿದ್ದ. ತನ್ನ ಆಟದ ಪ್ರಸಂಗ ಬಂದಾಗ ಯಾರು ಆ ವ್ಯಕ್ತಿ ಅಥವಾ ಒಂದು ಉದ್ದೇಶದಿಂದ ಅವನನ್ನ ಯಾವ ವ್ಯಾಪ್ತಿಯೊಳಗೆ ಅವನನ್ನ ಛೇಡಿಸಿದ್ರು ಅದಕ್ಕೆ ತನ್ನ ಉತ್ತರವನ್ನ ಬ್ಯಾಟ್ ಅಲ್ಲಿ ಕೊಡ್ತಿದ್ದ. ಇದು ಸುಮ್ಮನೆ ಲೋಕದ ಉದಾಹರಣೆ ಅಂತ ಹೇಳಿದ್ದು. ಇನ್ನು ಇದಕ್ಕೆ ಲೋಕದಲ್ಲಿ ಬೇಕಾದಷ್ಟು ಬೇರೆ ಬೌದ್ಧಿಕ ದಿವಾಳಿತನಕ್ಕೆ ಒಳಗಾಗದೆ ಇರುವ ಪ್ರಜ್ಞಾವಂತಿಕೆಯ ಕೆಲವು ಸಂಗತಿಗಳನ್ನು ನಾವು ಗುರುತಿಸಬಹುದು. ಆದರೆ ರಾಮಚಂದ್ರ ಹೇಗಿದ್ದ? ರಾಮೋಭೂತ್ ಸರ್ವ ದುಸ್ಸಹ. ರಾಮನು ಯಾರಿಂದಲೂ ತಡೆಯಲಾರದಷ್ಟು ಬೆಂಕಿಯ ಉಂಡೆಯಾಗಿ ಬಿಟ್ಟ ಅಂತ ಹೇಳ್ತಿದ್ದಾರೆ. ಭ್ರುಕುಟಿ ಮಲ್ಲಲಾಟೇನ ಭ್ರುಕುಟಿ ಮತ್ ಲಲಾಟೇನ, ಗಂಟು ಹಾಕಿದ ಹುಬ್ಬುಗಳಿಂದ ಕೂಡಿದ ಹಣೆಯಿಂದ ಸರ್ವ ಶೋಣೇಕ್ಷಣೇನ ಚ, ಅಂದ್ರೆ ರಕ್ತವರ್ಣ ಅಂತ ಅರ್ಥ. ಸರ್ವ ಶೋಣೇಕ್ಷಣ ಅಂತಂದ್ರೆ ಕಣ್ಣೆಲ್ಲ ಕೆಂಪಾಗಿ ಬಿಟ್ಟಿದೆ. ಕೆಂಪಾದ ಕಂಗಳಿಂದ ಕೂಡಿದ ಶೋಣೇಕ್ಷಣೇನ ಚ ಭ್ರೂಭ್ಯಾಂ, ಭ್ರೂ ಅಂದ್ರೆ ಹುಬ್ಬು, ಭ್ರೂಭ್ಯಾಂ ಭಾವಗರ್ಭಾಭ್ಯಾಂ, ಅದು ಬೆಂಡಾಗಿ ಎದುರಾಳಿಯನ್ನ ಸುಟ್ಟೇ ಬಿಡ್ತೇನೆ ಅಂತನ್ನುವಂತಹ ಅಂದ್ರೆ ಇವನ ಕೈಗೆ ಸಿಕ್ಕಿದ್ರೆ ನಮ್ಮನ್ನ ಖಂಡಿತ ನಾಶಗೊಳಿಸ್ತಾನೆ ಅನ್ನುವ ಒಂದು ಭಾವದಿಂದ ಕೂಡಿದ, ಅದರಲ್ಲಿ ನಿನ್ನನ್ನು ನಾಶ ಮಾಡ್ತೇನೆ ಅಂದ್ರೆ ಭಾವ ಅಂದ್ರೆ ಅಭಿಪ್ರಾಯ ಏನಿತ್ತು, ನಿನ್ನನ್ನು ಉಳಿಸಲ್ಲ ಅನ್ನುವ ಒಂದು ಅಭಿಪ್ರಾಯದಿಂದ ಕೂಡಿದ ಕಣ್ಣುಗಳಿಂದ ರಾಮನು ನೋಡುವುದಕ್ಕೆ ಅಸಾಧ್ಯನಾದ, ಅವನನ್ನ ಎದುರಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಅನ್ನಿಸುವಷ್ಟು ಸಮಸ್ಯೆ ಎದುರಾಯಿತು ಅಂತ ಹೇಳ್ತಿದ್ದಾರೆ. ಯಾರ ರಾಮಚಂದ್ರ ಸಾಮಾನ್ಯ ಕೃಪಾದೃಷ್ಟಿಯನ್ನ ಬೀರುವವ, ಆದ್ರೆ ಈಗ ಅವನು ಕೋಪದೃಷ್ಟಿಯನ್ನ ಬೀರಿದ್ದಾನೆ. ಆದ್ರಿಂದ ಯಾರಿಗೂ ಅದನ್ನ ಸಹಿಸಿಕೊಳ್ಳುವುದಕ್ಕೆ ಸುಲಭ ಆಗ್ತಾ ಇಲ್ಲ. ಭ್ರುಕುಟಿ ಮತ್ ಲಲಾಟೇನ, ಗಂಟು ಹಾಕಿದ ಹಣೆ, ನೆತ್ತರಿಂದ ಆವರಿಸಿದ ಕಣ್ಣು, ಕೃಪೆಯೇ ತೋರಬಾರದು, ಇವನನ್ನ ನಿಗ್ರಹಿಸಬೇಕು ಅನ್ನುವ ಭಾವವನ್ನ ಹೊತ್ತ ಹುಬ್ಬುಗಳು, ಇದರಿಂದ ಕೂಡಿದ ರಾಮಚಂದ್ರನನ್ನ ನೋಡುವುದಕ್ಕೆ ಯಾರಿಗೂ ಧೈರ್ಯವೇ ಬರಲಿಲ್ಲ ದುಷ್ಟರಿಗೆ. ಇದನ್ನ ನೋಡಿದ್ರೆ ಥರ ನಡುಗ್ತಾ ಇದ್ರು. ತುಂಬಾ ಸಮಾಧಾನ ಚಿತ್ತ ಉಳ್ಳವರ ಮುಖದಲ್ಲಿ ಕೋಪ ಬಂದ್ರೆ ಅದು ಅವರನ್ನು ಇನ್ನಷ್ಟು ಅಸಹ್ಯವಾಗಿಸುತ್ತೆ. ಅಸಹ್ಯ ಅಂದ್ರೆ ಗಲೀಜು ಅಂತಲ್ಲ, ಅಸಹ್ಯ ಅಂದ್ರೆ ಅವರನ್ನು ಎದುರಿಸ್ಲಿಕ್ಕಾಗಲ್ಲ, ಅವರನ್ನು ನೋಡ್ಲಿಕ್ಕಾಗಲ್ಲ. ಅವ್ರ ಕೋಪ ಬಂದ್ರೆ ಎದುರಿಗಿದ್ದವನು ಓಡೇ ಹೋಗ್ತಾನೆ, ಯಾಕಂದ್ರೆ ಅದು ನಿಯಂತ್ರಣದಲ್ಲಿರುವ ಕೋಪ ಅಂತ. ಹಾಗೆ ರಾಮಚಂದ್ರನ ಕೋಪ ಸರ್ವ ದುಸ್ಸಹ, ಯಾರಿಗೂ ಅವನನ್ನು ಎದುರಿಸಿ ನಿಲ್ಲಿಕ್ಕಾಗ್ಲಿಲ್ಲ, ಅಷ್ಟು ಕೋಪ ತೋರಿಸಿದ, ಬಂತಲ್ಲ ಭರಿಸಿದ್ದು. ಇದು ಒಟ್ಟು ಈ ಶ್ಲೋಕದ ಭಾವ. ಭ್ರುಕುಟಿ ಅಸ್ಯ ಅಸ್ತೀತಿ, ಅಸ್ಯಾಹ ಅಸ್ತೀತಿ ಭ್ರುಕುಟಿ ಮತಿ, ಭ್ರುಕುಟಿ ಮತ್ ಅಸ್ಯ ಅಸ್ತೀತಿ ಭ್ರುಕುಟಿ ಮತ್, ಭ್ರುಕುಟಿ ಮತ್ ಚ ತತ್ ಲಲಾಟಂಚ ಭ್ರುಕುಟಿ ಮಲ್ಲಲಾಟಂ ತೇನ ಭ್ರುಕುಟಿ ಮಲ್ಲಲಾಟೇನ ಸರ್ವಂ ಸರ್ವತ್ರ ಶೋಣಂ ಸರ್ವಶೋಣಂ
ಸರ್ವಶೋಣಂ ಈಕ್ಷಣಂ ಯಸ್ಯ ಸಹ ಸರ್ವಶೋಣೇಕ್ಷಣಃ ತೇನ ಸರ್ವಶೋಣೇಕ್ಷಣೇನ ಅಥವಾ ಸರ್ವಶೋಣಂ ಚ ತತ್ ಈಕ್ಷಣಂಚ ಶೋಣಸಹಿತವಾದ ಈಕ್ಷಣ ತೇನ ಭ್ರೂಭ್ಯಾಂ ತೃತೀಯ ದ್ವಿವಚನ ಭಾವಗರ್ಭಾಭ್ಯಾಂ ಭಾವೇನ ಭಾವವು ಗರ್ಭದಲ್ಲಿ ಉಳ್ಳದ್ದು ಭಾವ ಗರ್ಭ ಇವ ಯಯೋಹತೆ ಅದು ದ್ವಿವಚನ ಅದರಿಂದಾಗಿ ಭಾವ ಅಂದ್ರೆ ಅಭಿಪ್ರಾಯ ಭಾವ ಗರ್ಭ ಇವ ಗರ್ಭೇ ಇವ ಗರ್ಭದಲ್ಲಿ ಅಭಿಪ್ರಾಯವಿದೆ ಎನ್ನುವುದನ್ನ ಸೂಚಿಸುವಂತಹವುಗಳು ಯಾವುವೋ ಅವು ಯಯೋಸ್ತೆ ಭಾವಗರ್ಭಾಭೌ ತಾಭ್ಯಾಂ ಭಾವಗರ್ಭಾಭ್ಯಾಂ ತೃತೀಯ ವಿಭಕ್ತಿ ದ್ವಿವಚನ ರಾಮ ಅಭೂತ್ ರಾಮೋ ಅಭೂತ್ ಪೂರ್ವರೂಪ ಸಂಧಿ ಅಭೂತ್ ಲುಂಗ್ ಪ್ರಥಮ ಏಕ ಸರ್ವದುಸ್ಸಹ ಸರ್ವೈಃ ದುಸ್ಸಹ ಸರ್ವದುಸ್ಸಹ ಪುಲ್ಲಿಂಗ ಪ್ರಥಮ ಏಕ ನವನಿಧಿ ಅವರು ಹೇಳಿ ಸಂರಂಭಂ ತಂ ಭಗವತೋ ಸಂರಂಭಂ ತಂ ಭಗವತೋ ವೀಕ್ಷಮಾಣೋ ಭಯಾಕುಲ ಭಯಾಕುಲ ನ್ಯಸ್ತಮಾಪದ್ಧನಮಿವ ನ್ಯಸ್ತಮಾಪದ್ದಮಮಿವ ಶೂಲಮಾದತ್ತ ರಾವಣಃ ಶೂಲಮಾದತ್ತ ರಾವಣಃ ಭಗವತಃ ಸಂರಂಭಂ ವೀಕ್ಷಮಾಣಃ ಭಯಾಕುಲಃ ರಾವಣಃ ಆಪದ್ಧನಂ ನ್ಯಸ್ತಮಿವ ಶೂಲಮಾದತ್ತ. ಶ್ರೀರಾಮಚಂದ್ರನ ಸಂರಂಭ ಅಂದ್ರೆ ಕೋಪ. ಶ್ರೀರಾಮಚಂದ್ರನ ತೀವ್ರವಾದ ಕೋಪವನ್ನ ನೋಡಿದ ರಾವಣನು ಭಯಾಕುಲಃ ಸಂಭ್ರಾಂತನಾಗಿ ಏನ್ ಮಾಡಬೇಕು ಅಂತ ಗೊತ್ತಾಗದೆ, ಕೆಲವೊಮ್ಮೆ ತುಂಬಾ ಕಷ್ಟ ಆದಾಗ ಆಪತ್ತಿಗೆ ಇಟ್ಟಿದ್ದ ಸಂಪತ್ತನ್ನ ತೆಗೆದುಕೊಳ್ಳುವಂತೆ ತನ್ನ ಜೀವವನ್ನು ಉಳಿಸ್ಲಿಕ್ಕೆ ಉಪಯೋಗಿಸಬೇಕಾಗಿದ್ದ ಶೂಲವನ್ನ, ಅದು ಅಸ್ತ್ರದಲ್ಲಿ ಒಂದು ವಿಶಿಷ್ಟವಾದ ಅಸ್ತ್ರ, ಆಪತ್ಕಾಲದಲ್ಲಿ ಸಹ ಖರ್ಚು ಮಾಡ್ಲಿಕ್ಕೆ ಅಂತ ಇಟ್ಟಿದ್ದ ದುಡ್ಡಿನಂತೆ ಶೂಲವನ್ನ ಆದತ್ತ. ಶೂಲವನ್ನ ಯುದ್ಧಕ್ಕಾಗಿ ಸ್ವೀಕರಿಸಿದ. ಸಂರಂಭಂ ತಂ ಎರಡು ದ್ವಿತೀಯ ವಿಭಕ್ತಿ ಏಕವಚನ. ಸಂರಂಭ ತಂ ಸಂರಂಭಂ. ಭಗವತಃ ಷಷ್ಠಿ ವಿಭಕ್ತಿ ಏಕವಚನ. ವೀಕ್ಷಮಾಣಃ ಪುಲ್ಲಿಂಗ ಪ್ರಥಮ ಏಕ. ಭಯಾಕುಲಃ ಭಯೇನ ಆಕುಲಃ ಪುಲ್ಲಿಂಗ ಪ್ರಥಮ ಏಕ. ನ್ಯಸ್ತಂ ತಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ನಪುಂಸಕಲಿಂಗ ದ್ವಿತೀಯ ಏಕ. ಆಪದ್ಧನಂ ಆಪತ್ತಿಗಾಗುವ ಧನ ಅಂತ. ಆಪತ್ಕಾಲೀನಂ ಧನಂ ಆಪದ್ಧನಂ. ಇವ ಅವ್ಯಯ. ಶೂಲಂ ದ್ವಿತೀಯ ಏಕ. ಆದತ್ತ ಲಂಗ್ ಪ್ರಥಮ ಏಕ. ರಾವಣ ಪುಲ್ಲಿಂಗ ಪ್ರಥಮ ಏಕ. ಧಾನ್ಯದಾನೆ ಅನ್ನುವ ರೂಪ, ಅನ್ನುವ ಧಾತುವಿನ ರೂಪ. ಸರಿ, ನಾಳೆ ಮತ್ತೆ ಈ ಸಂಗ್ರಹ ರಾಮಾಯಣದ ಮುಂದಿನ ಭಾಗ ನೋಡೋಣ. ಇವತ್ತು ಭಾಗವತದ ಪಾಠ 8:45 ಆರಂಭ ಆಗುತ್ತೆ. ಸುಸ್ವಾತಿ ಅವ್ರೇನು ಹೇಳ್ಬೇಕಿತ್ತ? ಹಾ ಸರಿ ಅವ್ರೆ, ಎರಡೇ ಪ್ರಶ್ನೆ ಇದೆ. ಹೇಳಿ. ಮೊದಲನೇದು, ಇವತ್ತಿಂದ ಸಡನ್ ಆಗಿ ಯಾಕೆ ಶ್ರೀರಾಮಚಂದ್ರನ್ ಕೋಪ ಬಂತು ಅಂತ ಇಷ್ಟ ತನಕ ಹೇಳಿಲ್ದೇ ಇರೋದು ಏನಿದೆ ಅಂತ. ಇನ್ನೊಂದು, ಲಾಸ್ಟ್ 2 ಕ್ಲಾಸಸ್ ಸೇರಿದ್ರೆ ನೋಡ್ತಾ ಇದ್ರೆ ಬರೀ ರಾಮ ಡಿಫೆಂಡ್ ಮಾಡ್ತಿರೋಂಗ್ ಕಾಣ್ತಾ ಇದೆ. ಅದು ಇದ್ರಲ್ಲಿ ಶ್ಲೋಕಗಳಲ್ಲಿ ರಾಮ ಅಟ್ಯಾಕ್ ಮಾಡ್ತಿರೋದ್ ಬರ್ದಿಲ್ವಾ, ಅಥವಾ ರಾಮ ಅಟ್ಯಾಕ್ ಮಾಡೋದ್ ಮುಂದೆ ಬರುತ್ತಾ? ಅಟ್ಯಾಕ್ ಮಾಡೋದು ಮುಂದೆ ಬರುತ್ತೆ. ಇಲ್ಲಿ ಏನು ಅಂದ್ರೆ ಹೆಚ್ಚು ಡಿಫೆನ್ಸ್ ಅನ್ನೇ ಹೇಳಿದ್ ಯಾಕೆ ಅಂತಂದ್ರೆ ಅವನತ್ರ ಅದೊಂದು ಯುದ್ಧದ ತಂತ್ರ.
ಅವನ ಹತ್ರ ಏನೇನಿದೆಯೋ ಅದೆಲ್ಲ ಖಾಲಿ ಆಗ್ಲಿ ಅನ್ನೋದು ಒಂದು ಮುಖ್ಯ ಅಂಶ ಆಗಿರುತ್ತೆ. ಅಂದ್ರೆ ಶತ್ರುಗಳ ಹತ್ರ ಇರುವುದೆಲ್ಲ ಖಾಲಿ ಮಾಡಿಸಿದ್ರೆ ಆಮೇಲೆ ತಾನಾಗಿ ಅವರು ಸೋಲ್ತಾರೆ. ಇನ್ನೊಂದು ಸಾರಥಿಯ ಮೇಲೆ ದಾಳಿ ಮಾಡಿದ, ಧ್ವಜವನ್ನ ಕತ್ತರಿಸುವ ಪ್ರಯತ್ನ ಮಾಡಿದ, ಅದು ರಥ ಬೇರೆಯವರದ್ದು, ಇಂದ್ರ ಮಾತಲೆಯಿಂದ ಕೊಟ್ಟು ಕಳುಹಿಸಿದ್ದು. ಹಾಗಾಗಿ ತನ್ನತ್ರ ಯುದ್ಧ ಮಾಡುವಾಗ ರಾವಣ ಬೇಕು ಅಂತ ಮತ್ತೆ ಮುಹುಹು ಅಂತ ಶಬ್ದವು ಬಳಸಿದ್ರು ಹಿಂದೆ. ಮುಹುಹು ತಾಡಯಾಮಾಸ, ನೇರವಾಗಿ ಅವನ ಜೊತೆ ಯುದ್ಧ ಮಾಡಲಿಲ್ಲ, ಆ ರಥವನ್ನೇ ಪುಡಿಗಟ್ಟುವ ಪ್ರಯತ್ನವನ್ನು ಮಾಡಿದ. ಈಗ ಸಹಜವಾಗಿ ಒಬ್ಬ ನಾಯಕನಾಗಿ ತನ್ನವರಿಗೆ ತೊಂದರೆ ಆದಾಗ ತೋರಬೇಕಾದ ಕೋಪವನ್ನ ತೋರಿದ ಅಷ್ಟೇ. ಕೋಪ ಅವನಿಗೆ ಅದನ್ನು ಹೇಳಿದ್ರು, ಅವನಿಗೆ ಅಸಹಜ, ಅದು ಅವನಿಗೆ ಒಪ್ಪುವಂತದ್ದೇ ಅಲ್ಲ. ಆದ್ರೆ ಲೋಕದಲ್ಲಿ ಒಂದು ಸಾಮಾನ್ಯ ಶಾಂತವಾದ ವ್ಯಕ್ತಿ ಕೋಪ ಮಾಡಿಕೊಂಡ್ರೆ ಹೇಗೆ ಅದು ಅತ್ಯಂತ ತೀವ್ರತರವಾದ ಸ್ತರವನ್ನ ಮುಟ್ಟುತ್ತೋ ಅದನ್ನ ರಾಮಚಂದ್ರ ತೋರ್ಪಡಿಸಿದ ಅನ್ನೋದು ಒಟ್ಟು ಭಾವ. ಅಂದ್ರೆ ಅವನು ಸೀತೆನ್ ಕದ್ಕೊಂಡ್ ಹೋಗಿದ್ರಿಂದ ಅವ್ನ್ ಫಸ್ಟ್ ಇಂದಾನು ಈ ಕೋಪ ತೋರಿಸ್ಬೋದಿತ್ತಲ್ವಾ? ಯಾಕೆ ತೋರ್ಸಿಲ್ಲ ಇವಾಗ? ಅಂದ್ರೆ ಯಾಕೆ ಅದು ಈಗ ಅಲ್ಲಿ ಎಲ್ಲಿಯಾದ್ರೂ ತೋರಿಸುದಾದ್ರೆ ಯಾರ ಹತ್ರ ತೋರಿಸ್ಬೇಕು? ಅವನು ಇರ್ಲಿಲ್ಲ, ಈಗಲೇ ಅವನು ಸಿಗ್ತಾ ಇರುದು ಸರಿಯಾಗಿ ಯುದ್ಧಕ್ಕೆ. ಹಾಗಾಗಿ ಅದನ್ನು ಸೇರಿಸ್ಕೊಂಡು ಕೋಪ ಈಗ ಒಟ್ಟಿಗೆ ಬಂತು. ಸರಿ ಸರಿ. ಸರಿ, ರಾಮ್ ರಾಮ್. ಧನ್ಯವಾದ.